ವಿತ್ ನಮ್ಮ ಓಣೆದು ಗಣಪತಿ ನೋಡೋಕೆ ವಿತ್ ಬಿಜಾಪುರದ ಗಣಪತಿ ವಿತ್ DJ ಆರ್ಭಟ ನೋಡೋಕೆ ಭಾಳ ಎಕ್ಸೈಟ್ಮೆಂಟ್ ಇದ್ದೀನಿ. ಯಾಕಂದರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ನಿಮ್ಮ ಯಾರು ಮಲ್ಲೇಶ್ ಪವಾರ್. ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಏನಪ್ಪ ಅಂದರೆ ಮತ್ತೆ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಏನು ವಿಶೇಷಪ್ಪ ಅಂದರೆ ಇವತ್ತು ಅದ್ಭುತವಾದಂಥ ವಿಷಯ ಏನಪ್ಪ ಅಂದರೆ ಇವತ್ತು ವನವಾಸದ ಹೆಂಗೆ ಮುಕ್ತಾಯ ಆಗುತ್ತಲ್ಲ ಹಂಗೆ ನಮ್ದು ಇವತ್ತು ಮುಕ್ತಾಯ ಆಗಿದೆ. ಏನು ಮುಕ್ತಾಯ ಆಗೈತಪ್ಪ ಅಂದರೆ ನಿಮಗೆ ಹೇಳ್ತೀನಿ, ಕೇಳ್ರಿ. ಏನಪ್ಪ ಅಂದರೆ ಇವತ್ತು ಭಾನುವಾರ ಸ್ಪೆಷಲ್. ಏನು ಭಾನುವಾರ ಎವ್ರಿ ಭಾನುವಾರ ಬಂದೇ ಬರುತ್ತೆ. ಭಾನುವಾರ ಏನು ಸ್ಪೆಷಲ್ ಅಂತ ಅನ್ಕೊಂಡಿರ್ಬೋದು ನೀವು. ಬಟ್ ಏನಾದಂದರೆ ಇವತ್ತೇನಪ್ಪ ಅಂದರೆ ಶ್ರಾವಣ ಮುಗ್ದಿದೆ. ಶ್ರಾವಣನೂ ಮುಗ್ದಿದೆ. ಇವತ್ತು ನಾವು ಚಿಕನ್ ಮಟನ್ ನಾವು ಫ್ರೀನೇ ಇವತ್ತು. ಎಲ್ಲ ಕಡೆ ಬಿಜಿ ಫುಲ್ ಬಿಜಿ. ಇವತ್ತು ಒಂದು ತಿಂಗಳಾದ ನಂತರ ಇವತ್ತೇನಪ್ಪ ಅಂದರೆ ಸ್ವಲ್ಪ ವೆಜ್ ನಾನ್ ವೆಜ್ ತಿಂದಿಲ್ಲ. ವೆಜ್ ತಿಂದು ನಾನ್ ವೆಜ್ ಇವತ್ತು ಫಸ್ಟ್ ಟೈಮ್ ತಿಂದಿವಿ. ಸೊ ನಾನು ಒಬ್ಬನೇ ಅಂತಲ್ಲ, ಎಲ್ಲರಿಗೇನಪ್ಪ ಅಂತ ಒಂಥರ ತಿನ್ನಬೇಕನ್ನೋದು ಭಾಳ ಖುಷಿ ಆಗಿತ್ತು. ಹಂಗಾಗಿ ಇವತ್ತೇನಪ್ಪ ತಿಂದಿದ್ವಿ. ಸ್ಪೆಷಲ್ ಏನಿಲ್ಲ ಫ್ರೆಂಡ್ಸ್, ಅದೇ ಸ್ಪೆಷಲ್ ಅನ್ಕೋತೀನಿ ನಾನು. ಯಾಕಪ್ಪ ಅಂದರೆ ಭಾಳ ದಿನ ಆದ್ಮೇಲೆ ನಾನು ತಿಂದಿದ್ವಿ. ಇವತ್ತು ನಾವು ಎಲ್ಲಿಗೆ ಹೊಂಟಿವಪ್ಪ ಅಂದರೆ ಸ್ವಲ್ಪ ಮಾರ್ಕೆಟಿಗೆ ಹೊಂಟಿವಿ ಫ್ರೆಂಡ್ಸ್. ಮನ್ಯಾಗ ಸ್ವಲ್ಪ ಏನಪ್ಪ ಅಂದರೆ ಗೋಧಿ ಅಕ್ಕಿ ಹಿಟ್ಟು ಖಾಲಿ ಆಗ್ಯದ. ಹಾಗಾಗಿ ಸ್ವಲ್ಪ ಮಾರ್ಕೆಟ್ ಹೊಂಟಿವಿ. ಗೋಧಿ ಮತ್ತು ಜೋಳ ತರಬೇಕಂತ. ಗೋಧಿ ಜೋಳ ತಂದೇನಪ್ಪ ಅಂದರೆ ಸ್ವಲ್ಪ ಆಮೇಲೆ ಸಾಯಂಕಾಲ ಮತ್ತೆ ಹಿಟ್ಟು ಬೀಸಕ್ಕೆ ತೊಗೊಂಡು ಹೋಗ್ಬೇಕು. ಓಕೆ, ಹಾಗೆ ಮತ್ತೇನಪ್ಪ ಅಂದರೆ ನಮ್ಮ ಇವರು ಯಾರಂತ ಅಂದ್ಕೊಂಡಿರ್ಬೋದು ನೀವು. ಮುಖ ಕನ್ಕೊಂಡ್ರಂತ ನಮ್ಮ ಹೆಂಡ್ತಿನೇ. ಬಟ್ ಮುಖ ಕನ್ಕೊಂಡಾಳ, ಸ್ವಲ್ಪ ಅಲರ್ಜಿ ಆಗ್ಯದ. ಹಾಗಾಗಿ ಮತ್ತು ಹಂಗೆ ತಿಳ್ಕೊಬ್ಯಾಡ್ರಿ ಯಾರಿಗೆ ಕರ್ಕೊಂಬಂದನಪ್ಪ ಅಂತ. ನಮ್ಮ ಹೆಂಡ್ತಿನೇ ಸ್ವಲ್ಪ ಅಲರ್ಜಿ ಆಗ್ಯದ ಮುಖ, ಹಂಗಾಗಿ ಕಟ್ಕೊಂಡಾರ ನೋಡಿ ಮುಖ. ಹೋಗ್ಯ ಫ್ರೆಂಡ್ಸ, ನಾವು ಈಗ ಮಾರ್ಕೆಟ್ ಹೊಂಟಿವಿ ಫ್ರೆಂಡ್ಸ್. ಮಾರ್ಕೆಟ್ ಹೋಗ್ದಂತ ತಗೊಳ್ಳಿ. ನಿಮಗೆ ಏನಪ್ಪ ಅಂದ್ರೆ ಮಾರ್ಕೆಟ್ ಇವತ್ತು ನಿಮಗೆ ಮಾರ್ಕೆಟ ತೋರಿಸ್ತೀನಿ. ಬಿಜಾಪುರ ಮಾರ್ಕೆಟ್ ತೋರಿಸ್ತೀನಿ. ನಾನು ಬಿಜಾಪುರ ಮಾರ್ಕೆಟ್ ವಿಡಿಯೋ ಭಾಳ ಮಾಡೀನಿ. ಮಾರ್ಕೆಟ್ ವಿಡಿಯೋಗಳು ಮಾಡಿ ನಾನು ತುಂಬ ಒಂದು 4-5 ವಿಡಿಯೋಗಳು ಅದಾವೆ ನಾವು ಮಾರ್ಕೆಟಿಂಗ್ದೆ. ಸ್ಪೆಷಲ್ ಮಾರ್ಕೆಟಿಂದು ಮಾಡಿಲ್ಲ, ಅಂದರೆ ನಾವು ಹಂಗೆ ಹೋಗ್ತಿರ್ತೀವಲ್ಲ ಮಾರ್ಕೆಟಿಗೆ, ಅವಾಗ ಮಾಡಿರೋದಾದ ವಿಡಿಯೋಗಳು. ಸೊ ದಯಮಾಡಿ ನೀವು ಏನಪ್ಪ ಅಂದರೆ ಹಿಂದಿನ ವಿಡಿಯೋಗಳು ನೋಡ್ಬೋದು ನೀವು. ಪಿಶು ತೊಗೊಬಂದ ಮತ್ತು ದುಡ್ಡು ಖರ್ಚು ಮಾಡಿಸ್ತೀನಿ ಬರ್ರಿ. ನನಗೆ ಪಿಶು ತೊಗೊಂಡ ದಿನ ಒಂದೊಂದು ಪಿಶು ತೊಗೊಂಡು ಮಾಡ್ತಿಲ್ಲ ಬರ್ರಿ. ನೋಡ್ರಿ ಹಳೇದೈತೆ ನೋಡಿ ಯಾವುದು ಪಿಶು ಕಾಚಿ ಬೆಳಿಗ್ಗೆ ಚಡ್ಡಿ ಹಾಕೊಂಡಿದ್ದೆ ದೋಸ್ತ. ಚಡ್ಡ್ಯಾಗ ಏನಿಟ್ಟಿದ್ದಪ್ಪ ಅಂದರೆ ಸ್ವಲ್ಪ ನಮ್ಮ ಖಜಾನೆಗಳನ್ನು ಇಟ್ಟಿದ್ವಿ. पीछे कैसे लगा था रे आपने? लगा नहीं वो दिखे डाला नो एकल दे भाजी पालो अच्छा ये ले लो फाइल है ये देखिए और ले लो ठंडा ले लूंगी जब नाउडस क्या करना देख कैसे Malish Power, what is this nonsense? What Dimapur doctor checking it. ಓಕೆ ಫ್ರೆಂಡ್ಸ್, ಇನ್ನು ಮುಂದೆ ನಮ್ಮ ವಿಡಿಯೋಗಳೇನಪ್ಪ ದಿನ ಬರ್ತಿರ್ತಾವ. ಸೊ ನೋಡ್ತಾ ಇರಿ. ಯಾಕಂದರೆ ಸ್ವಲ್ಪ ನಮಗೆ ನಮ್ಮ ಮನೆಯಲ್ಲಿ ಆರಾಮಿರಲಿಲ್ಲ ಆಗಿಲ್ಲ ಅವನು. ಸ್ವಲ್ಪ ನಾವು ಅಷ್ಟು ದಿನಗಳು ವಿಡಿಯೋ ಯಾಕೆ ಮಾಡಿಲ್ಲ ಅಂದರೆ ಸ್ವಲ್ಪ ಇವು ನೋಡಿರಿ, ಇವೆಲ್ಲ ಡಾಕ್ಟರ್ ಫೈಲ್ಸ್ ಅವ. ಸ್ವಲ್ಪ ಆರಾಮಿರಲಿಲ್ಲ, ಹಾಗಾಗಿ ಏನಪ್ಪ ಅಂದರೆ ವಿಡಿಯೋಗಳು ಮಾಡೋಕ್ಕಾಗಿಲ್ಲ. ಸೊ ಸ್ವಲ್ಪ ಸೀರಿಯಸ್ ಆಗಿ ಆರಾಮಿರಲಿಲ್ಲ. ಸೊ ಹಾಗಾಗಿ ವಿಡಿಯೋಗಳು ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಗೊತ್ತಲ್ಲ ನಿಮಗೆ ಏನಂದರೆ ಮನೆಯಲ್ಲಿ ಆರಾಮಿರಲಿಲ್ಲ ಮತ್ತು ಏನೋ ಒಂದು ಪ್ರಾಬ್ಲಮ್ ಇತ್ತು ಅಂತ ತಗೊಂಡು ಮಾಡೋಕ್ಕೆ ಮನಸ್ಸು ಬರೋಲ್ಲ. ಹಾಗಾಗಿ ಏನಪ್ಪ ಅಂದರೆ ನಮ್ಮ ವಿಡಿಯೋಗಳು ಮಾಡಿರಲಿಲ್ಲ. ಸೊ ದಯಮಾಡಿ ಹಂಗೆ ಮಾಡಬೇಡ್ರಿ ವಿಡಿಯೋಗಳು ಮಾಡಲ್ಲ ಅಂತ. ಇನ್ನು ಮುಂದೆ ವಿಡಿಯೋಗಳು ಬರ್ತಿರ್ತಾವೆ. ಓಕೆ ಫ್ರೆಂಡ್ಸ್, ಹೋಗೋಣ ಫ್ರೆಂಡ್ಸ್, ಬನ್ನಿ. ನಿಮಗೆಲ್ಲ ಮಾರ್ಕೆಟ್ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲಾಕ್ ಮಾಡ್ಕೊಂಡು ಬರ್ತೀವಿ. ಅವಿ ಚಾವಿ ಆಯ್ತಾ ನೋಡಲ್ಲ ಯವ್ವ, ಹಂಗೆ ಯಾಕೆ ಮಾಡ್ತೀವಿ. ಹಾಯ್ ಫ್ರೆಂಡ್ಸ, ಏನಪ್ಪ ಅಂದರೆ ನಾವು ಸ್ವಲ್ಪ ನಿಮಗೆ ಹೇಳಿದ್ದೆ ಏನಂತ ಅಂದರೆ ಮಾರ್ಕೆಟ್ ಹೊಂಟಿದ್ದೀವಿ ತೋರಿಸಿ ಅಂತ ಹೇಳಿದೆ. ಸೊ ಸ್ವಲ್ಪ ನಾವು ಮಾರ್ಕೆಟ್ ಹೋಗಿದ್ದೀವಿ, ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ
ಯಾವುದೋ ಒಂದು ಕಾರಣಕ್ಕೆ ಏನಪ್ಪ ಅಂದ್ರೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಏನಪ್ಪ ಅಂದ್ರೆ ಅಲ್ಲಿ ಮಾಡಿಲ್ಲ ಫ್ರೆಂಡ್ಸ್, ಸಾರಿ. ಈಗ ಜಸ್ಟ್ ಫ್ರೆಂಡ್ಸ ಈಗ ಶಾಪ ಕ್ಲೋಸ್ ಮಾಡಿ ಬಂದೀವಿ, ಈಗ ಜಸ್ಟ್ ಊಟ ಮಾಡಕತ್ತೀವಿ. ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಸ್ಪೆಷಲು ಜೋಳದ ರೊಟ್ಟಿ ಮತ್ತೇನಪ್ಪ ಅಂದರೆ ಜಿಗರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ, ಗೊತ್ತಾಗಿರ್ತದೆ ನಿಮಗೆ. ಮಧ್ಯಾಹ್ನ ಕೂಡ ಏನಪ್ಪ ಅಂದರೆ ತಿಂದಿದ್ವಿ, ಮತ್ತು ಈಗ ಮತ್ತೆ ತಿನ್ನಕತ್ತೀವಿ. ನೋಡೋಣ ಮತ್ತು ನೆಕ್ಸ್ಟ್ ಬುಧವಾರ ಆ್ಯಂಡ್ ಮತ್ತು ಸಂಡೇ ಇನ್ನು ಮುಂದೆ ಅಂತೂ ಚಾಲೂ ಇರ್ತದೆ. ಓಕೆ ಫ್ರೆಂಡ್ಸ, ನಿಮ್ದೆಲ್ಲ ಊಟ ಆಗಿರ್ತದೆ ಅನ್ಕೋತೀನಿ, ಊಟ ಆಗಿರ್ತದೆ ನಿಮ್ದೆಲ್ಲ. ಓಕೆ ಫ್ರೆಂಡ್ಸ್, ಊಟ ಮಾಡೋಣ, ಸಿಗೋಣ ಫ್ರೆಂಡ್ ಮತ್ತೆ. ಓಕೆ ಫ್ರೆಂಡ್ಸ್, ಜಸ್ಟ್ ಊಟ ಆಗ್ಯದ, ಜಸ್ಟ್ ಊಟ ಮಾಡಿ ಹೊರಗಡೆ ಬಂದು ವಾಕಿಂಗ್ ಮಾಡಕತ್ತೀವಿ ಫ್ರೆಂಡ್ಸ್. ನಿಮ್ದೆಲ್ಲ ಊಟ ಆಗಿರ್ತದೆ ಅನ್ಕೋತೀನಿ. ಈಗ ಮತ್ತೇನಪ್ಪ ಅಂದರೆ ವಿಶೇಷ ಮತ್ತು ಏನು ಹೇಳ್ಬೇಕಂದ್ರೆ, ಈಗ ಮತ್ತು 27ಕ್ಕೆ ಏನಪ್ಪ ಅಂದರೆ ಗಣೇಶ ಚತುರ್ಥಿ, ಗಣೇಶ ಹಬ್ಬ ಇದೆ. ಸೊ ಗೊತ್ತಲ್ಲ ನಿಮಗೆ ಬಿಜಾಪುರಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ ಮತ್ತು ಯಾವ ರೀತಿ ಡಿಜೆಗಳ ಆರ್ಭಟ ಇರುತ್ತೆ ಅನ್ನೋದು. ಸೊ ಈ ಸಲ ಒಂದು ಮತ್ತೆ ಜಾಸ್ತಿ ಮಜಾ ಬರೋದು ಫ್ರೆಂಡ್ಸ್. ಸೊ ನೋಡೋಣ ಫ್ರೆಂಡ್ಸ್, ಕಾದು ನೋಡಮ್ಮ ಯಾವ ರೀತಿ ಏನಪ್ಪ ಅಂದರೆ ಈ ರೀತಿ ಈ ವರ್ಷ ಮತ್ತು 25ನೇ ವರ್ಷದ ಆಗಮನ ಅಂತ ಕೇಸಿ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನೋಡ್ಬೇಕು ಫ್ರೆಂಡ್ಸ್ ಯಾವ ರೀತಿ ಹೇಗಿರುತ್ತೆ ಅಂತ. ನನಗೆ ಅನ್ಸ್ಮಟ್ಟಿಗೆ ಈ ರೀತಿ ಈ ಸಲ ಅಂತೂ ಜಬರ್ದಸ್ತ್ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಖುಷಿ ವಿಷಯ ಏನಪ್ಪ ಅಂದರೆ, ನಾವೇನು ಇರ್ತೀವಲ್ಲ ಏರಿಯಾದಲ್ಲಿ ಫಸ್ಟ್ ಟೈಮು ನಾವು ಏರಿಯಾದಲ್ಲಿ ಫಸ್ಟ್ ಟೈಮ್ ಏನಪ್ಪ ಅಂದರೆ ಗಣಪತಿಯನ್ನು ಆಯೋಜನೆ ಮಾಡಿದ್ದಾರೆ, ಕುಂದ್ರಸೋ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಸೊ ಎಲ್ಲ ಹಿರಿಯರು ಕುಂತೇನಪ್ಪ ಎಲ್ಲ ಮಾತಾಡಿ ಒಪ್ಪಿಗೆ ಪ್ರಕಾರ ಏನಪ್ಪ ಅಂದರೆ ಎಲ್ಲರೂ ಒಪ್ಪಿಗೆ ತೊಗೊಂಡು ಏನಪ್ಪ ಅಂದರೆ ಗಣಪತಿ ಕುಂದ್ರಸಕತ್ತಾರೆ ಹುಡುಗರು, ಓಣಿ ಹುಡುಗರು. ಮುಂಚೆ ಏನಪ್ಪ ಅಂದ್ರೆ ಎಲ್ಲರೂ ಏನಪ್ಪ ಅಂದರೆ ನಮ್ಮ ಓಣಿ ಬಿಟ್ಟು ಬೇರೆ ಓಣಿಗೆ ಏನಪ್ಪ ಅಂದ್ರೆ ಹೋಗ್ತಿದ್ರು ಗಣಪತಿ ನೋಡೋಕೆ, ಮತ್ತು ಅಲ್ಲಿ ಏನಪ್ಪ ಅಂದರೆ ಸಣ್ಣ ಮಕ್ಕಳ ಆ್ಯಕ್ಟಿವಿಟೀಸ್ ಕೊಡೋಕೆ ಮತ್ತು ಅನ್ನಪ್ರಸಾದನ ತೊಗೊಳಕ್ಕೆ ಏನಪ್ಪ ಅಂದರೆ ಬೇರೆ ಓಣಿಗೆ ಹೋಗ್ತಿದ್ರು. ಈಗ ಏನಪ್ಪ ಅಂದರೆ ನಮ್ಮ ಓಣಿಯಾಗೆ ಏನಪ್ಪ ಅಂದರೆ ಗಣಪತಿ ಫಸ್ಟ್ ಟೈಮ್ ಇಡಕತ್ತಾರ. ಸೊ ಅದನ್ನು ನೋಡಬೇಕು ಯಾವ ರೀತಿ ಫಸ್ಟ್ ಟೈಮ್ ನಾವು ಯಾವ ರೀತಿ ಏನಪ್ಪ ಅಂದರೆ ಆಯೋಜನೆ ಮಾಡ್ತಾರೆ, ಮತ್ತು ಯಾವ ರೀತಿ ಅವ್ರದ್ದು ಮೇಂಟೆನೆನ್ಸ್ ಇರುತ್ತೆ, ಯಾವ ರೀತಿ ಏನಪ್ಪ ಅಂದ್ರೆ ಗಣಪತಿ ಏನಪ್ಪ ಅಂದರೆ ಕುಂದ್ರಿಸಿ ಮತ್ತು ಯಾವ ರೀತಿ ಏನಪ್ಪ ವಿಸರ್ಜನೆ ಮಾಡ್ತಾರೆ, ಮತ್ತು ಮೆರವಣಿಗೆ ಹೇಗಿರುತ್ತೆ, ಮತ್ತು ಓಣಿ ಮಂದಿದು ಏನಪ್ಪ ಅಂದರೆ ರಿಯಾಕ್ಷನ್ ಹೇಗಿರುತ್ತೆ, ಮತ್ತು ಸಣ್ಣ ಹುಡುಗರ್ದು ಮತ್ತು ಆ್ಯಕ್ಟಿವಿಟಿ ಕೂಡ ಏನಪ್ಪ ಅಂದರೆ ಎಲ್ಲ ಹಿಡ್ತು ಅಂತ ಹೇಳ್ಯಾರ. ನಾವು ಕೂಡ ಹೇಳಿದ್ದೀವಿ ಹಿಡ್ರಿ ಅಂತ. ಮತ್ತು ಯಾಕಂದರೆ ಎಲ್ಲರೂ ಆ್ಯಕ್ಟಿವಿಟಿ ಇಟ್ಟರಂತೆ ಕೊಟ್ಟರೆ ಅಟ್ರಾಕ್ಟಿವ್ ಆಗ್ತಾರೆ, ಮತ್ತು ಜನರಿಗೆ ಏನಪ್ಪ ಅಂದರೆ ಒಂದು ಹೊಸದಾಗಿ ಏನೋ ಒಂದು ಆ್ಯಕ್ಟಿವಿಟಿ ನೋಡೋಕ್ಕಾಗುತ್ತೆ. ಮತ್ತು ಏನೋ ಹೊಸದಾಗಿ ಅವ್ರಿಗೊಂದು ಹೊಸದು ಏನೋ ಒಂದು ನೋಡಿದೆವಪ್ಪ, ಈ ವರ್ಷ ಒಂದು ಗಣಪತಿ ನಮ್ಮ ಓಣ್ಯಾಗ ಕುಂದರ್ಸಿದೆವು ಅಂತ ಕೂಡ ಒಂದು ಅಟ್ಮಾಸ್ಫಿಯರ್ ವಾತಾವರಣನೇ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಏನಪ್ಪ ಕಾದು ನೋಡಬೇಕು ಯಾವ ರೀತಿ ಇರುತ್ತೆ ಅಂತ. ನಾನಂತೂ ಭಾಳ ಎಕ್ಸೈಟ್ಮೆಂಟ್ ಇದ್ದೀನಿ ವಿತ್ ನಮ್ಮ ಓಣೆದು ಗಣಪತಿ ನೋಡೋಕೆ, ವಿತ್ ಬಿಜಾಪುರದ ಗಣಪತಿ ವಿತ್ DJ ಆರ್ಭಟ ನೋಡೋಕೆ ಭಾಳ ಎಕ್ಸೈಟ್ಮೆಂಟ್ ಇದ್ದೀನಿ. ಯಾಕಂದರೆ ಬಿಜಾಪುರದ್ದು DJ ಗಣಪತಿ ಏನಪ್ಪ ಅದು ಒಂಥರ ಕ್ರೇಜ್ ಇದೆಯಲ್ಲ, ಅದು ಮರೆಯೋಕ್ಕಾಗಲ್ಲ, ಹಂಗಿರ್ತದೆ ಕ್ರೇಜ್ ಫ್ರೆಂಡ್ಸ್. ನಂದೆಲ್ಲ ಬೇಕಾದ್ರೆ ನೀವು ನಂದು ಹಿಂದೆ ವೀಡಿಯೋಗಳು ಅದಾವೆ, ಹಿಂದಿನ ವರ್ಷದ ವೀಡಿಯೋಗಳು ಅದಾವೆ, ಒಂದು ಸಲ ನೋಡಿರಿ ನೀವು ಹೆಂಗಿರುತ್ತೆ DJಗಳ ಆರ್ಭಟ ಮತ್ತು ಜನರ ಆಕ್ರೋಶ ಹೆಂಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಒಂದು ಸಲ ನೋಡಿರಿ ನೀವು, ಭಾಳ ಮಜಾ ಬರ್ತದೆ. ಸೊ ಓಕೆ ಫ್ರೆಂಡ್ಸ್, ದಯಮಾಡಿ ನನ್ನ ಚಾನಲ್ಗೆ ಏನಪ್ಪ ಯಾರು ಹೊಸಬ್ರು ಇದ್ರಿ ಸಬ್ಸ್ಕ್ರೈಬ್ ಮಾಡಿರಿ. ಅಂಥ ವೀಡಿಯೋಗಳು ಏನಪ್ಪ ಅಂದರೆ ಮತ್ತೆ ಬರ್ತಿರ್ತಾವೆ. ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ, ಎಲ್ಲರಿಗೂ ಗೊತ್ತಾಗುತ್ತೆ ಬಿಜಾಪುರ ಗಣಪತಿ DJ ಆರ್ಭಟ ಹೆಂಗಿರುತ್ತೆ ಅಂತ ಆದಷ್ಟು ಶೇರ್ ಮಾಡಿರಿ. ಓಕೆ ಫ್ರೆಂಡ್ಸ್, ಇನ್ನೊಮ್ಮೆ ಚಾನಲ್ಗೆ ಏನಪ್ಪ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇಂಥ ವಿಡಿಯೋಗಳು ನಿಮಗೆ ಮತ್ತೆ ಏನಪ್ಪ ಸಿಗೋಕ್ಕೆ ಅವಕಾಶ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಓಕೆ, ಲೆಟ್ಸ್ ಗೋ. ಎಲ್ಲರೂ ಹೋಗಿ ನನ್ನ ಕಡೆಯಿಂದ ಗುಡ್ ನೈಟ್, ಹ್ಯಾಪಿ ಸ್ಲೀಪ್ ವೆಲ್, ಶುಭರಾತ್ರಿ.